ನಮಸ್ಕಾರ, ಶುಭ ಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ಮೊದಲ ಕೆಲವು ರಾಶಿಗಳ ಬಗ್ಗೆ ಗುರುಗ್ರಹ ಬದಲಾವಣೆಯಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರೆಗೂ ತಿಳಿಸ್ಕೊಟ್ಟಿದ್ವಿ ಏನೆಲ್ಲ ಆಗುತ್ತೆ ಗುರುಗ್ರಹ ಬದಲಾವಣೆಯಿಂದ, ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ. ಇನ್ನು ಉಳಿದ ರಾಶಿಯವರು ಕಾತರದಿಂದ ಕಾಯ್ತಾ ಇರ್ತಾರೆ ನಮ್ಮ ರಾಶಿಯಲ್ಲಿ ಏನಾಗುತ್ತೆ, ಹೇಗಿದೆ ಅಂತ ಹೇಳಿ. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಧನಸ್ಸು ರಾಶಿಯವರಿಗೆ ಆಲ್ರೆಡಿ ಶನಿ ದೃಷ್ಟಿ 10ನೇ ದೃಷ್ಟಿ ಬೀಳ್ತಾ ಇತ್ತು. ಅದೇ ರೀತಿ ಗುರುವಿನ ನೇರ ದೃಷ್ಟಿ ಅಂದರೆ ಸಪ್ತಮ ದೃಷ್ಟಿ 7ನೇ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳ್ತಿದೆ. ಅಂದರೆ ಗುರು ಬದಲಾವಣೆ ಆದ ನಂತರ ಇಷ್ಟು ದಿನ ಒಂದೂವರೆ ತಿಂಗಳು ಗುರು ಕಟಕದಿಂದ ಮಿಥುನದಿಂದ ಕಟಕಕ್ಕೆ ಬಂದಾಗ ಸ್ವಲ್ಪ ಧನಸ್ಸು ರಾಶಿಯವರಿಗೆ ಟೈಮು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಿತ್ತು. ಯಾಕಪ್ಪ ಅಂತಂದರೆ ನೋಡಿ, ಆವಾಗ 8ನೇ ಮನೆ ಅಂದರೆ ಅಷ್ಟಮದಲ್ಲಿ ಗುರು ಇರ್ತಾರೆ. ಸೊ ಅಷ್ಟಮದಲ್ಲಿ ಗುರು ಇದ್ದಾಗ ಏನಾದರೂ ಒಂದು ತೊಂದರೆಗಳು, ಕಾಯಿಲೆಗಳು, ಮನೇಲಿ ತುಂಬ ಅವಘಡಗಳಾಗೋದು ಅಥವಾ ಮನೇಲಿ ಕುಟುಂಬದವ್ರಿಗೆ ಏನಾದರೂ ಆಕ್ಸಿಡೆಂಟು, ಅಪಘಾತಗಳಾಗೋದು ಇವೆಲ್ಲ ಕೂಡ ನಡೆದಿದೆ. ಆದರೆ ಇವಾಗ ಗುರು ಮತ್ತೆ ಮಿಥುನ ರಾಶಿಗೆ ಹೋದಾಗ ಸಪ್ತಮ ದೃಷ್ಟಿ ನೇರ ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ಓಕೆ, ಧನಸ್ಸು ರಾಶಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ನೋಡಿ, ಸೂರ್ಯ ಮತ್ತು ಬುಧ, ಶುಕ್ರ ಈ 4 ಗ್ರಹಗಳು ಕೂಡ ವೃಶ್ಚಿಕ ರಾಶಿಯಲ್ಲಿದೆ. ವೃಶ್ಚಿಕ ರಾಶಿ ಅಂತಂದರೆ ಧನಸ್ಸು ರಾಶಿಗೆ 12ನೇ ಮನೇಲಿದೆ. ಸೊ 12ನೇ ಮನೇಲಿದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಏನೇ ವ್ಯಾಪಾರ ವಹಿವಾಟು ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿರಬೇಕು. ಕುಜ ಮಾತ್ರ ರಾಶಿಗೆ ಬಂದಿದ್ದಾನೆ, ಅಂದರೆ ಧನಸ್ಸು ರಾಶಿಗೆ ಬಂದಿದ್ದಾನೆ. ಕುಜ ಬಂದು ಅವನು 12ನೇವನಾಗಿ ರಾಶಿಗೆ ಬಂದಿರೋದು. ವ್ಯಯಸ್ಥಾನಾಧಿಪತಿ ಕುಜ 12ನೇ ಮನೆಗೆ ಬಂದಿರೋದು, ರಾಶಿಗೆ ಬಂದಿರೋದು, ಅದು ಒಂದು ಮಿರಾಕಲ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಏನಾದರೂ ನಿಮ್ಮ ಧನಸ್ಸು ರಾಶಿಯವರಿಗೆ ಪ್ರಾಪರ್ಟಿ ವಿಚಾರ ಇದ್ದರೆ ಅದರಲ್ಲಿ ಎಲ್ಲೋ ಸ್ವಲ್ಪ 75% ನೀವು ಲಾಭ ಅಂತ ಹೇಳ್ಬೋದು. 75% ಲಾಭದಲ್ಲಿರ್ತೀರಿ. ಮತ್ತು ಮುಖ್ಯವಾಗಿ ಸಪ್ತಮದಲ್ಲಿ ಗುರು ಇದ್ದಾಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತು ಯಾವುದಾದ್ರೂ ದೇವಸ್ಥಾನ, ಮಠ, ದೇವಸ್ಥಾನ ಇಂಥ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಹೋಗ್ತವೆ. 3ನೇ ಮನೇಲಿ ರಾಹು ಮತ್ತು 4ನೇ ಮನೇಲಿ ಶನಿ. ಸ್ವಲ್ಪ ಮನೇಲಿ ತುಂಬ ಹಿರಿಯರಿಗೆ ಸ್ವಲ್ಪ ಆಲಸ್ಯ ಆಗುವಂಥದ್ದು, ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 20-25 ಡೇಸ್ಗೆ ಸೂರ್ಯ ಮತ್ತು ಶುಕ್ರ ಬುಧನು ನಿಮ್ಮ ರಾಶಿಗೆ ಬರ್ತಾರೆ. ಆವಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ ಧನಸ್ಸು ರಾಶಿಯವರು. ಯಾಕಂದರೆ ಶನಿ ದೃಷ್ಟಿ ಬೇರೆ 10ನೇ ದೃಷ್ಟಿ ಬಿದ್ದು ಎಲ್ಲ ಗ್ರಹಗಳು ಒಟ್ಟಿಗೆ ಸೇರಿದಾಗ